ಕೃಷಿ ಮತ್ತು ವ್ಯಾಪಾರಗಳಿಗೆ ಉತ್ತೇಜನ ಹಾಗೂ ಸಾರ್ವಜನಿಕರಿಗೆ ಮೂಲಭೂತ ಸೌಕರ್ಯ ಒದಗಿಸುವಲ್ಲಿ ಕೆಂಪೇಗೌಡರು ದೊಡ್ಡ ಕೊಡುಗೆ ನೀಡಿದ್ದಾರೆಂದು ತಹಶೀಲ್ದಾರ್ ಪ್ರವೀಣ್ ಕರಾಂಡೆ ಹೇಳಿದರು. ಹೊನ್ನವರ ಪಟ್ಟಣ ಪಂಚಾಯಿತಿ ಸಭಾಭವನದಲ್ಲಿ ತಾಲೂಕಾಡಳಿತದ ವತಿಯಿಂದ ಶನಿವಾರ ಆಯೋಜಿಸಿದ್ದ ನಾಡಪ್ರಭು ಕೆಂಪೇಗೌಡ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಶಿಕ್ಷಕ ವಿಷ್ಣು ಪಟಗಾರ್ ಉಪನ್ಯಾಸ ನೀಡಿ ಕೆಂಪೇಗೌಡರು ಈ ನಾಡಿನ ಅಭಿವೃದ್ಧಿಗೆ ತನ್ನದೇ ಆದ ಕೊಡುಗೆ ನೀಡಿದ್ದಾರೆ. ಇಂದು ಬೆಂಗಳೂರು ಇಷ್ಟೊಂದು ಪ್ರಮಾಣದಲ್ಲಿ ಬೆಳೆಯಲು ಕೆಂಪೇಗೌಡರ ಅಂದಿನ ಪರಿಶ್ರಮವು ಮತ್ತು ತ್ಯಾಗವು ಕಾರಣವಾಗಿದೆ. ಅವರ ಸಾಹಸ ಮತ್ತು ಚಿಂತನೆಗಳು ನಮಗೆಲ್ಲ ದಾರಿದೀಪವಾಗಿದೆ ಎಂದರು. ಗ್ಯಾರಂಟಿ ಯೋಜನೆ ಅಧ್ಯಕ್ಷ ಅಣ್ಣಪ್ಪ ನಾಯ್ಕ್ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ತಾಲೂಕ್ ಪಂಚಾಯತ್ ಇಒ ಪುಟ್ಟೇಗೌಡ, ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಏಸು ಬೆಂಗಳೂರು, ಒಕ್ಕಲಿಗ ಮುಖಂಡರಾದ ತಿಮ್ಮಪ್ಪ ಗೌಡ, ಕೃಷ್ಣಗೌಡ, ಜಿಎನ್ ಗೌಡ, ಸುಬ್ರಾಯಗೌಡ, ಮಾಬ್ಲೋಗೌಡ, ಮಂಜುನಾಥ್ ಗೌಡ, ಕ್ಷೇತ್ರ ಶಿಕ್ಷಣಾಧಿಕಾರಿ ಜಯಶ್ರೀ ನಾಯ್ಕ್, ಸಹನಾ ಬಾನು ಪಠಾಣ್, ನೂತನ್ ಪುನೀತ ಎಸ್ಬಿ, ಹೆಸ್ಕಾಂ ಎಇಇ ರಾಮಕೃಷ್ಣ ಭಟ್, ಬಸವರಾಜ್ ಪಾಟೀಲ್ ಇತರರಿದ್ದರು. ಸುದೀಶ್ ನಾಯ್ಕ್ ಕಾರ್ಯಕ್ರಮ ನಿರ್ವಹಿಸಿದರು. ಒಂದು ಮಾದರಿಯಾದ ನಗರ ಅಂತ ನಾವು ಕಾಣುತ್ತೇವೆ. ಸಿಲಿಕಾನ್ ಸಿಟಿ ಹೇಳ್ತಾರೆ, ಗಾರ್ಡನ್ ಸಿಟಿ ಹೇಳ್ತಾರೆ. ಆ ಡೆವಲಪ್ಮೆಂಟ್ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ಇನ್ನೊಂದು ವಿಚಾರ ಅಂತಂದ್ರೆ, ಇವಾಗ ನಮ್ಮ ರಾಜ್ಯದಲ್ಲಿ ನಮ್ಮ ಇಲಾಖೆ ಹಿಂದಿನ ಸಚಿವರಿಗೆ ಬೆಂಗಳೂರು ಜವಾಬ್ದಾರಿ ಕೊಟ್ಟಿದ್ದಾರೆ. ಈಗ ಅವ್ರ ಕಾರ್ಯವೈಖರಿ ತಮ್ಗೆ ಎಲ್ಲರೂ ಗೊತ್ತಿದೆ. ಸೊ ಆ ಬೆಂಗಳೂರು ಅಭಿವೃದ್ಧಿ ಆಗಲಿಕ್ಕೆ ಅವ್ರ ಪ್ರಯತ್ನ ಖಂಡಿತವಾಗಿ ಮಾಡ್ತಾರೆ ಅವರು. ಸೊ ಅವರಿಗೆ ಸಹ ನಾನು ಶುಭಾರೈಕೆ ಹೇಳ್ತೇನೆ. ಕೆಂಪೇಗೌಡ ಅವರ ಜಯಂತಿ ಆಚರಿಸುವ ಸಲುವಾಗಿ ಪ್ರತಿ ವರ್ಷ ನಾವು ಅದ್ದೂರಿಯಾಗಿ ವಿಚಾರ ಮಾಡ್ತೇವೆ. ಪೂರ್ವಭಾವಿ ಸಭೆ ನಾವು ಮಾಡಿದ್ದೇವೆ. ಆ ಸಂದರ್ಭದಲ್ಲಿ ಒಕ್ಕಲಿಗರ ಸಂಘಟನೆಗಳ ಅಧ್ಯಕ್ಷರಿರ್ಬೋದು, ಎಲ್ಲ ಪದಾಧಿಕಾರಿ ಬಂದು ನಾವು ಸರ್ಕಾರ ಮಾಡಿದ್ದಾರೆ. ಈ ಕಾರ್ಯಕ್ರಮ ಇವತ್ತು ಫುಲ್ ಡೇ ಹೊನ್ನಾವರದಲ್ಲಿ ನಡೀತಾ ಇದೆ. ಎಲ್ಲ ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗ್ತೇವೆ. ಸಾರ್ವಜನಿಕ ಭಾಗಿಯಾಗಿ ಯಶಸ್ವಿ ಮಾಡೋಣ ಅಂತ ಹೇಳ್ತಾ, ಅವರು ಕೊಟ್ಟಂತ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಬೇಕಾಗ್ತದೆ. ಅವರು ನಗರದಲ್ಲಿ ಬೆಂಗಳೂರು ನಗರ ಪ್ರಸ್ತಾಪ ಮಾಡುವ ನಿರ್ಮಿಸುವ ಸಂದರ್ಭದಲ್ಲಿ ಯಾವ ರೀತಿ ಕಟ್ಟಬೇಕು ಹೇಳುವಂತ ಒಂದು ವಿಚಾರದೊಂದಿಗೆ ಅಂದಿನ ಕಾಲದಲ್ಲೇ ಒಂದು ದಕ್ಷತೆಯಿಂದ ಕ್ರಿಯಾಶೀಲರಾಗಿ ಕೆಲಸ ಮಾಡಿದ್ದಾರೆ ಹೇಳುವಂಥದ್ದು ತುಂಬಾ ಹೆಮ್ಮೆಯ ವಿಚಾರ. ಯಾಕೆಂದ್ರೆ ಅವರು ಹೇಳಿದ್ರು, ಯಾವುದೇ ಒಂದು ಕೆಂಪೇಗೌಡರಿಗೆ ಆ ಕಾಲದಲ್ಲಿ ಇಂದಿನ ಸಾಮಾಜಿಕ ನ್ಯಾಯದ ಬಗ್ಗೆ ಇರ್ಬೋದು, ಸಾಮಾಜಿಕವಾದಂತ ಕಳಕಳಿ ಇರ್ಬೋದು, ಬಡ ಜನರ ಬಗ್ಗೆ ವಿವಿಧ ರೀತಿಯ ಪರೋಪಕಾರಿಯಾದಂತ ಗುಣಗಳಿರ್ಬೋದು, ಆ ಕಾಲದಲ್ಲಿ ಅವರು ರೂಢಿಸಿಕೊಂಡಿರುವಂಥದ್ದು ತುಂಬಾ ಹೆಮ್ಮೆಯ ವಿಚಾರ. ತಾವೆಲ್ಲ ಈ ಒಂದು ಕೆಂಪೇಗೌಡರ ಜಯಂತಿಯ ನಿಮಿತ್ತ ಇಂದು ತುಂಬಾ ಈ ವರ್ಷ ತುಂಬಾ ಉತ್ತಮವಾದಂತಹ ಕಾರ್ಯಕ್ರಮವನ್ನ ನಮ್ಮ ತಾಲೂಕಾ ಆಡಳಿತದವರು ಸಂಘಟಿಸಿದ್ದಾರೆ. ತಾವೆಲ್ಲ ಹೆಚ್ಚಿನ ಸಾರ್ವಜನಿಕರು, ಇದು ನಮ್ಮೆಲ್ಲರ ಕಾರ್ಯಕ್ರಮ, ಎಲ್ಲ ಸಮುದಾಯದ ಕಾರ್ಯಕ್ರಮ, ನಮ್ಮೆಲ್ಲರ ನೇತೃತ್ವ ಹೇಳುವಂತದ್ದು ಒಂದು ಆಶಯದೊಂದಿಗೆ ತಾವೆಲ್ಲ ಹೆಚ್ಚು ಜನರು ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು ತುಂಬಾ ಹೆಮ್ಮೆಯ ವಿಚಾರ. ತಮಗೆಲ್ಲ ಗೊತ್ತಿದೆ, ನಾವೆಲ್ಲ ಪ್ರತಿಯೊಬ್ಬರು ಆ ಕಾಲದಲ್ಲಿ ಕೆಂಪೇಗೌಡರು ಮಾಡಿದಂತ ಒಂದು ಕಾರ್ಯ ಸಾಧನೆ. ನಾಡಪ್ರಭು ಕೆಂಪೇಗೌಡರ ಆದರ್ಶವನ್ನ ನೆನಪು ಮಾಡಿಕೊಳ್ಳುವುದಷ್ಟೇ ಅಲ್ಲ, ಪಾಲಿಸಬೇಕು. ವ್ಯಕ್ತಿ ಮೃತಪಟ್ಟ ನಂತರವೂ ನೆನಪು ಇಟ್ಟುಕೊಳ್ಬೇಕು. ಮನುಷ್ಯ ಮತ್ತೊಬ್ಬರಿಗೆ ಆದರ್ಶವಾಗಿರಬೇಕು ಎಂದು ಆದಿಚುಂಚನಗಿರಿ ಮಿರ್ಜಾನ್ ಶಾಖಾ ಮಠಾಧೀಶ ಶ್ರೀ ನಿಶ್ಚಲಾನಂದನಾಥ ಸ್ವಾಮೀಜಿ ನುಡಿದರು. ಹೊನ್ನವರ ಪಟ್ಟಣದ ನ್ಯೂ ಇಂಗ್ಲಿಷ್ ಸ್ಕೂಲ್ ಸಭಾಭವನದಲ್ಲಿ ಬ್ರಹ್ಮಶ್ರೀ ನಾರಾಯಣ್ ಗುರುಗಳ ಹಿಂದುಳಿದ ವರ್ಗಗಳ ವೇದಿಕೆ ಹಾಗೂ ಕೆಂಪೇಗೌಡ ಅಭಿಮಾನಿ ಬಳಗದ ಜಂಟಿ ಆಶ್ರಯದಲ್ಲಿ ನಡೆದ ನಾಡಪ್ರಭು ಕೆಂಪೇಗೌಡ ಜಯಂತ್ಯೋತ್ಸವ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು. ಸಮಾಜಕ್ಕೋಸ್ಕರ ಬದುಕುದು, ಆದ್ರಿಂದ ಅವ್ರು ನೆನಪಿಸ್ಕೋಬೇಕು. ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ಅವರ ಆದರ್ಶಗಳನ್ನು ನಾವು ಅಳವಡಿಸಿಕೊಂಡು ನಾವು ಅವರಂತೆ ಆಗದಿದ್ರು ಅವರ ನೆನಪು. ಈಗ ನೋಡಿ, ಕೆಂಪೇಗೌಡದ 500 ವರ್ಷ ಆದ್ರೂ ನೆನಪಿಸ್ಕೊಳ್ತಿದ್ದೇವೆ. ಕೆಲವರು 50 ವರ್ಷ ತನಕ ನೆನಪಿಟ್ಕೊಳ್ತೇವೆ. ಕೊನೆಯ ಪಕ್ಷ ನಾವು 5 ವರ್ಷ ನಾವು ಹೋದ್ಮೇಲೆ ನಮ್ಮೂರ್ನೆಲ್ಲ ಹೋದ್ಮೇಲೆ 5 ವರ್ಷ ನೆನಪಿಸ್ಕೋಬೇಕು. 12ನೇ ದಿನಕ್ಕೆ ಮುಗಿದೋಗಿರ್ಬಾರ್ದು. 12ನೇ ದಿನಕ್ಕೆ ಮೈಕ್ ಹಾಕಿದಾಗ ಯಾರು ಮೈಕ್ ಯಾರು ಹೋಗ್ಬಿಟ್ನಾ ಅಂತ ಹೇಳುವಂತ ಆಗಬಾರದು. ನಮ್ಮನ್ನ ಒಂದು 5 ವರ್ಷವಾದರೂ ನೆನೆಸ್ಕೊಳ್ಬೇಕಂದ್ರೆ ನಾವು ಬೇರೆಯವರಿಗೆ ಉಪಕಾರಿ ಆಗಿದ್ದಾಗ ಅವ್ರು ನೆನೆಸ್ಕೊಳ್ತಾರೆ. ಆ ಉದ್ದೇಶದಲ್ಲಿ ಮಹಾಪುರುಷರ ಜಯಂತಿಗಳನ್ನು ಮಾಡುವುದೇ ಆ ಉದ್ದೇಶದಿಂದ. ನಾರಾಯಣ ಗುರುಗಳನ್ನು, ಕೆಂಪೇಗೌಡರನ್ನು, ಬಾಲದಾಸ ಸ್ವಾಮಿಗಳನ್ನು, ಬಸವಣ್ಣನವ್ರನ್ನು, ಶಂಕರಾಚಾರ್ಯರನ್ನು, ರಮಣದೇವಾಚಾರ್ಯ ನೆನೆಸ್ಕೊಳ್ಳೋದು ಏತಕ್ಕೆ ಅಂತ ಹೇಳಿದ್ರೆ, ಅವರು ಆಗಿನ ಸಮಾಜವನ್ನೇ ಆ ದೃಷ್ಟಿಕೋನದಲ್ಲಿ ನೋಡಿದ್ರಲ್ಲ, ಆ ದೃಷ್ಟಿಕೋನದಲ್ಲಿ ಒಂದು ಅಲ್ಪ ಭಾಗವೋ, ಒಂದು 5%, 1% ನಮಗೆ ಬಂದ್ರೆ ನಾವೀಗ ಬಹಳ ದೊಡ್ಡ ಮಹಾಪುರುಷರಾಗ್ಬಿಡ್ತೇವೆ.
ಅವರು ನೋಡಿದ ದೃಷ್ಟಿಕೋನ ನಮಗೊಂದು 5 ಭಾಗ ಬಂದರೆ ನಾವು ಈಗಿನ ಕಾಲಕ್ಕೆ ಮಹಾಪುರುಷರಾಗಿಬಿಡ್ತೇವೆ. ನಮ್ಮನ್ನು ಪಲ್ಲಕ್ಕಿಯಲ್ಲೇ ಒತ್ಕೊಂಡು ಓಡಾಡ್ತಾರೆ ಆಮೇಲೆ ಜನ. ಅವ್ರಿಗೆ ಕೊಟ್ಟಷ್ಟು ಕಷ್ಟ ನಾವು ಪಡಬೇಕಾಗಿಲ್ಲ, ಅದರಲ್ಲಿ ಸ್ವಲ್ಪ ಭಾಗ ಪಟ್ಟರೆ ಸಾಕು. ಬ್ರಹ್ಮಶ್ರೀ ನಾರಾಯಣ್ ಗುರುಗಳ ಹಿಂದುಳಿದ ವರ್ಗಗಳ ವೇದಿಕೆ ಅಧ್ಯಕ್ಷ ನ್ಯಾಯವಾದಿ ವಿಕ್ರಮ್ ನಾಯ್ಕ್ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಕೆಂಪೇಗೌಡರು, ಅಂಬೇಡ್ಕರ್, ಮಹಾತ್ಮ ಗಾಂಧೀಜಿ ಇಂಥ ಮಹಾತ್ಮರೆಲ್ಲ ಎಲ್ಲಾ ಸಮಾಜಕ್ಕೆ ಸೇರಿದ ಶಕ್ತಿಗಳು. ಎಲ್ಲಾ ಸಮಾಜದವರು ಸೇರಿ ಅವರ ಜಯಂತ್ಯೋತ್ಸವವನ್ನು ಆಚರಿಸುವಂತಾಗಬೇಕು ಎಂಬ ಆಶಯದೊಂದಿಗೆ ಕಾರ್ಯಕ್ರಮ ಸಂಘಟಿಸಿದ್ದೇವೆ ಎಂದರು. ಉತ್ಥಾನದ ಜಿಲ್ಲಾಧ್ಯಕ್ಷ ಸತ್ಯಾನಂದ ಪಟಗಾರ್, ಡಾಕ್ಟರ್ ಜಿಪಿ ಪಟಾಣ್ಕರ್ ಮಾತನಾಡಿದ್ರು. ಮಂಗಳೂರು ವಿಶ್ವವಿದ್ಯಾಲಯ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಗಣಪತಿ ಗೌಡ ಉಪನ್ಯಾಸ ನೀಡಿ, ಕೆಂಪೇಗೌಡರು ಜನರೊಂದಿಗೆ ಇಟ್ಟುಕೊಂಡ ಬಾಂಧವ್ಯ, ಜನರಿಗಾಗಿ ಮಾಡಿದ ಕಾರ್ಯಗಳಿಂದಾಗಿ ಎಂದೆಂದೂ ಜನಮಾನಸದಲ್ಲಿ ಹಚ್ಚ ಹಸಿರಾಗಿದ್ದಾರೆ ಎಂದರು. ನಂತರ ಸಾಧಕರಾದ ಪೊಲೀಸ್ ಅಧಿಕಾರಿ ಮಂಜುನಾಥ್ ಗೌಡ, ಯಕ್ಷಗಾನ ಕಲಾವಿದ ಡಾಕ್ಟರ್ ಶಿವಾನಂದ ಹೆಗಡೆ ಕೆರೆಮನೆ, ಯಕ್ಷಗಾನ ಕಲಾವಿದ ಚಂದ್ರಹಾಸ್ ಗೌಡ ಹೊಸಪಟ್ಟಣ, ವೈದ್ಯಾಧಿಕಾರಿ ಡಾಕ್ಟರ್ ರಮೇಶ್ ಗೌಡ, ಉಪನ್ಯಾಸಕ ಡಾಕ್ಟರ್ ಸತೀಶ್ ನಾಯಕ್, ಉದ್ಯಮಿ ಜಿಜಿ ಶಂಕರ್, ಡಾಕ್ಟರ್ ಜಿಎಸ್ ಗೌಡ, ಪ್ರಾಧ್ಯಾಪಕ ಆರ್ಪಿ ಮೇಸ್ತಾ, ಕಸಪ ತಾಲೂಕಾಧ್ಯಕ್ಷ ಎಸ್ಎಚ್ ಗೌಡ, ಎಂಎಸ್ಸಿಯಲ್ಲಿ ಚಿನ್ನದ ಪದಕ ಗಳಿಸಿದ ದಿವ್ಯಾ ಜಟ್ಟು ಗೌಡ, ಜಾನಪದ ಕಲಾವಿದ ಗಣಪ ಗೌಡ, ಸಮಾಜ ಸೇವಕ ಅಣ್ಣಪ್ಪ ಗೌಡ ಇವರನ್ನ ಸನ್ಮಾನಿಸಲಾಯಿತು. ವೇದಿಕೆಯಲ್ಲಿ ನಿವೃತ್ತ ಮುಖ್ಯಾಧ್ಯಾಪಕ ಎಂಟಿ ಗೌಡ, ನಿವೃತ್ತ ಶಿಕ್ಷಣಾಧಿಕಾರಿ ಜಿಎಸ್ ನಾಯ್ಕ್, ವೈದ್ಯ ಡಾಕ್ಟರ್ ಇಸ್ಮಾಯಿಲ್ ತಲಕಣಿ, ನಿವೃತ್ತ ಶಿರಸ್ತೆದಾರ ಎಂಕೆ ಗೌಡ ಕೆಕ್ಕಾರ, ಮೀನುಗಾರ ಮುಖಂಡ ಉಮೇಶ್ ಮೇಸ್ತಾ, ಕರವೇ ತಾಲೂಕಾಧ್ಯಕ್ಷ ಮಂಜುನಾಥ್ ಗೌಡ, ಕುಂಬ್ರಿ ಮರಾಠಿ ಸಂಘದ ಜಿಲ್ಲಾ ಕಾರ್ಯದರ್ಶಿ ಶಿವಾನಂದ್ ಮರಾಠಿ, ನಿವೃತ್ತ ತಹಶೀಲ್ದಾರ್ ವಿಆರ್ ಗೌಡ ಸೇರಿದಂತೆ ಹಲವರು ಮಾತನಾಡಿದ್ರು. ನಿಶ್ಚಲಾನಂದನಾಥ ಸ್ವಾಮೀಜಿಗೆ ಸಂಘಟಕರು, ಮೀನುಗಾರ, ಹಾಲಕ್ಕಿ, ನಾಮಧಾರಿ, ರಾಮಕ್ಷತ್ರಿಯ ಇನ್ನಿತರ ಸಮಾಜದವರು ಸನ್ಮಾನಿಸಿದ್ರು. ಕೆಂಪೇಗೌಡ ಅಭಿಮಾನಿ ಬಳಗದ ಅಧ್ಯಕ್ಷ ಎಚ್ಎಲ್ ನಗರೆ ಸ್ವಾಗತಿಸಿದ್ರು. ಸುದೀಶ್ ನಾಯ್ಕ್ ಕಾರ್ಯಕ್ರಮ ನಿರ್ವಹಿಸಿದ್ರು. ಅಣ್ಣಪ್ಪ ಗೌಡ ವಂದಿಸಿದ್ರು. ಆ ಗುರುಗಳಲ್ಲಿ ನಾವು ಕಾಣ್ತೇವೆ, ಸಮಾಜದಲ್ಲಿ ಎಲ್ಲಾ ಸಮಾಜವನ್ನು ಬದಲಾವಣೆ ಆಗಬೇಕು ಅಂತ ಅವರು ಮಾಡಿದ್ದಾರೆ. ಇನ್ನು ಆದಿಚುಂಚನಗಿರಿ ಮಠದ ಬಗ್ಗೆ ನಮ್ಮ ಎಂಪಿ ಗೌಡರು ಅತ್ಯುತ್ತಮವಾಗಿ ಹೇಳಿದ್ದಾರೆ. ನಮ್ಮದು ಕುಟುಂಬಕ್ಕೆ ಮತ್ತು ಆದಿಚುಂಚನಗಿರಿ ಕುಟುಂಬಕ್ಕೆ ಒಂದು ಋಣ ಇದೆ. ಏನಂತ ಹೇಳಿದ್ರೆ, ನನ್ನ ತಂಗಿ ನಾವು ಈಗ ತಮಗೆಲ್ಲ ಅನಿಸ್ಬೋದು, ಈಗ ನಮ್ದು ಮಠ ಇದೆ, ಎಲ್ಲ ಜಾತಿಯವರಿಗೂ ಮಠ ಇರ್ತದೆ, ಮಠ ಮಂದಿರ ಸ್ವಾಮಿಗಳು. ಆ ಮಠ ಅಂತ ಹೇಳಿದ್ರೆ ಕೇವಲ ಒಂದು ಜಾತಿಗೆ ಸೀಮಿತ ನಾವು ತಗೊಂಡಿರ್ತೇವೆ. ನನಗಂತೂ ಅದೇ ಇತ್ತು. ಆ ಮಠದಲ್ಲಾದ್ರೆ ಅವ್ರಿಗೆ ಬೇರೆ ಇರುವುದಿಲ್ಲ, ಅವಕಾಶ ಇರುವುದಿಲ್ಲ, ಅಲ್ಲಿ ಅವರೇ ಇದು ಮಾಡ್ತಾರೆ, ಅವರೇ ಉಳಿಯೋದು, ಅವರೇ ಇದು ಮಾಡೋದು. ನನ್ನ ತಂಗಿ ಬೆಂಗಳೂರಲ್ಲಿ ಏನೋ ಒಂದು ಟ್ರೈನಿಂಗ್ ಹೋಗಿದ್ಲು, ಅಲ್ಲಿ ಹಾಸ್ಟೆಲ್ ಒಂದು ರೂಮ್ ಸಿಗಲಿಲ್ಲ, 3 ತಿಂಗಳ ಟ್ರೈನಿಂಗ್ ಇದಿತ್ತು. ಅವಾಗ ನನ್ನ ತಂದೆಗೆ ಬೇರೆ ಕಡೆ ಎಲ್ಲೂ ಉಳಿಸ್ಲಿಕ್ಕೆ ಧೈರ್ಯ ಇಲ್ಲ. ಅವಾಗ ಅಲ್ಲಿ ಹೋಗಿ ಯಾರೋ ಹೇಳಿದ್ರು, ಒಂದು ವಿಜಯನಗರದಲ್ಲಿ ಆದಿಚುಂಚನಗಿರಿ ಮಠ ಇದೆ, ಅಲ್ಲಿ ಲೇಡೀಸ್ ಹಾಸ್ಟೆಲ್ ಇದೆ ಅವರ ಮಠದ್ದು, ತಾವು ಅಲ್ಲೋ ಕೇಳಿದ್ರೆ ಅವ್ರು ಕೊಡ್ತಾರೆ ಅಂತ. ಕಡೆ ನಮ್ಮ ತಂದೆಯವರು ಅಲ್ಲಿ ಮಠ ಪೂಜ್ಯ ಹಿರಿಯ ಗುರುಗಳು ಈಗಿದ್ದವರು ನಮ್ಮ ಇವರು ನಿರ್ಮಲಾನಂದ ಸ್ವಾಮಿಗಳು, ಅವರು ಅಲ್ಲಿ ಹೋಗಿ ಭೇಟಿಯಾದಾಗ ತಂದೆಯವರು ಯಾಕೆ ಬಂದಿದ್ರಿ ನಾಯ್ಕರೇ ಅಂತ ಹೇಳಿದ್ರು. ಇಲ್ಲ, ನನ್ನ ಮಗಳಿಗೆ ಒಂದು ಟ್ರೈನಿಂಗ್ ಇತ್ತು, 3 ತಿಂಗಳು ಹಾಸ್ಟೆಲ್ ಬೇಕಾಗಿತ್ತು ಅಂತ ಹೇಳಿದ್ರು. ನೀವು ಯಾಕೆ ಬರ್ಲಿಕ್ಕೆ ಹೋದ್ರಿ, ಒಂದು ಫೋನ್ ಮಾಡಿದ್ರೆ ಸಾಕಾಗಿತ್ತು